ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಭಾನುವಾರ ಧರ್ಮಸ್ಥಳದಲ್ಲಿ ಇದ್ದೀವಿ. ನೇತ್ರಾವತಿಯಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿ ದರ್ಶನಕ್ಕೆ ಹೊರಟ್ವಿ. ಅಲ್ಲಿ ನೋಡಿ ದರ್ಶನಕ್ಕೆ ಹೋದ್ರೆ ಅಲ್ಲಿ ಈಗ ಸೇಮ್ ತಿರುಪತಿಲಿ ಯಾವ ಥರ ಇತ್ತು ಆ ಥರ ಇಲ್ಲೂ ಧರ್ಮಸ್ಥಳದಲ್ಲಿ ಅದೇ ಥರ ಮಾಡಿದೆ ನೋಡಿ. ಇವತ್ತು ರೂಮ್ಸ್ ಎಲ್ಲ ಮಾಡ್ಬಿಟ್ಟು ರೂಮಲ್ಲಿ ಎರಡೆರಡು ಅವರ್ 3 ಅವರ್ ಸ್ಟೇ ಮಾಡ್ತಾರೆ. ದರ್ಶನಕ್ಕೆ ಹೋಗ್ಬಿಡುತ್ತೆ ಭಕ್ತಾದಿಗಳಿಗೆಲ್ಲ ಈ ಥರ ರೂಮಲ್ಲಿ ಕೂಡ ಬಿಡ್ತಾರಲ್ಲ. ನಾವು ಹೋಗಿ 2 ಅವರ್ ಆಯ್ತು ರೂಮ್ ಒಳಗಡೆ ಹೋಗಿ. ಬೆಳಗ್ಗೆ 9 ಗಂಟೆಗೆ ಆ ರೂಮ್ ಒಳಗಡೆ ಎಂಟ್ರಿ ಆಯಿತು. ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಅವರೆಲ್ಲ ನೋಡಿ ಈ ಥರ ಎಲ್ಲ ಈಗ ತಿರುಪತಿಲಿ ಯಾವ ಥರ ಇದೆ ಅದೇ ಥರ ಈಗ ಧರ್ಮಸ್ಥಳದಲ್ಲಿ ಅದೇ ರೂಮ್ಗಳು ಮಾಡಿದ್ದಾರೆ. ಟೋಟಲ್ 16 ರೂಮ್ ಏನೋ ಇದೆ. ನಮ್ಗೆ ಎಷ್ಟು ರೂಮ್ ಇದೆ ಅಂತ ಸರಿ ಗೊತ್ತಿಲ್ಲ, ಯಾರು ಹೇಳಿದ್ದು. ಸರಿ ಅಂದ್ಬಿಟ್ಟಿಲ್ಲ, ಆ ರೂಮೆಲ್ಲ ವೇಟ್ ಮಾಡ್ತಾ ಇದ್ವಿ. ಸರಿ 2 ಅವರ್ ಟೈಮ್ ಇದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನೆಟ್ ಎಲ್ಲ ಡ್ರೈವ್ ಮಾಡಿದ್ದೆ, ಹಂಗಾಗಿ ಅಲ್ಲೇ ಮಲಗಿದ್ವಿ ರೂಮಲ್ಲಿ. ನಮ್ಮ ದರ್ಶವರೆಲ್ಲ ಫುಲ್ ವಿಡಿಯೋ ಮಾಡಿದ್ದಾರೆ. ಗೋಡನೆಲ್ಲ ಯಾವ ಥರ ಕಾಣ್ತದೆ. ತಿರುಪತಿ ಜಾತ್ರೆ ಅದಕ್ಕಿಂತ ಇವತ್ತು ತಿರುಪತಿಗಿನ್ನ ಚೆನ್ನಾಗಿದೆ. ಎಲ್ಲ ಇದೆ, ಎಲ್ಲ ಚೇರ್ ಹಾಕಿದ್ರೆ, ಎಲ್ಲ ಬಾತ್ರೂಮ್ ವ್ಯವಸ್ಥೆ ಮತ್ತೆ ಸ್ನಾಕ್ಸ್ ವ್ಯವಸ್ಥೆ ಎಲ್ಲ ಇದೆ ಅಲ್ಲೇ. ಸೊ ಅಂದ್ಬಿಟ್ಟು ಫೈನಲ್ ಆಗಿ 1 ಗಂಟೆ ಬಿಟ್ಟು ನೋಡಿ ಹೋಗ್ತಾ ಇದ್ವಿ. ರೂಮಿಂದ ಆಚೆ ಬಂದ್ವಿ. ಅದೇನು ಕಾಣ್ತಾ ಇದೆಯಲ್ಲ, ಅದು ಬಿಲ್ಡಿಂಗ್ ಇದೆಯಲ್ಲ, ಅದು ಸೆಂಟ್ರ್. ಅದು ನಾವು ಕಾಣ್ತಾ ಇದೆಯಲ್ಲ, ಇದೆಲ್ಲ ಸೆಂಟ್ರು. ಅದು ಬಿಟ್ಟರು ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಯಾವ ಥರ ಇದೆ. ಸೊ ದರ್ಶನ ಮುಗಿಸಿ ಹೊರಗಡೆ ಬಂದು ಎಲ್ಲ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಸೆಲ್ಫಿ ತಗೊಂಡು, ಅದೇ ಫ್ಯಾಮಿಲಿ ಇಷ್ಟು ಜನ ಹೋಗಿರೋದು ನಾವು. ನಾವು ಆಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೈಟ್ 1 ಗಂಟೆಗೆ ಹೋಗ್ಬೇಕಂತ ಮಾತಾಡ್ಕೊಂಡು ಹೊರಟು ಬಂದಿದ್ದ ಧರ್ಮಸ್ಥಳಕ್ಕೆ. ಎಲ್ಲ ಎಲ್ಲರೂ ನಾವು ಫೋಟೋ ತಗೊಂಡ್ರೆ ಸೀದಾ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಫ್ರೆಂಡ್ಸ್ ಸರಿ ಸೆಲ್ಫಿ ತಗೊಂಡೆಲ್ಲ ಪ್ರಸಾದ ಬಂದ್ವಿ. ನಮ್ಮ ಪಾಂಡವರು ಕುಲ್ಜಾ ಸೋಡಾ ಕುಡಿಬೇಕಂದ್ರೆ ನೋಡಿ, ಅವ್ರಿಗೆ ಕುಲ್ಜಾ ಸೋಡಾ ಕುಡಿಸ್ತಾ ಇದ್ವಿ. ನೋಡಿ ಯಾವ ತರ ಕುಡಿತಾರೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಸೋಡಾ, ಮಾತ್ರ ಚೆನ್ನಾಗಿರುತ್ತೆ. ಸರಿ ಅಂದ್ಬಿಟ್ಟು ನಾನು ಒಂದು ಮಡಿಕೆ ಸೋಡಾ ಕೊಡಿ ಅಂತ ಹೇಳಿದೆ. ನಾನು ಮಿರ್ಚಿ ಸೋಡಾ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ಕೆಲ್ಲ ಭಾರಿ ಒಳ್ಳೆಯದು. ನೋಡಿ ಈಗ ನನಗೆ ಮಡಿಕೆ ಸೋಡಾ ಕುಡಿತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಘಾಟು, ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ಅದು ಹಂಗೆ ಆಗ್ತಾ ಇತ್ತು, ಹಂಗೆ ಕುಡಿತಾ ಇರಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರೋದು. ಸೇಮ್ ನಮ್ಮ ಅಂತವ್ರು ಅವರು ನಾನು ಟ್ರೈ ಮಾಡ್ತೀನಿ ಕೊಡು ಅಂತ ಹೇಳಿದ್ರು. ಆಮೇಲೆ ನಮ್ಮ ದರ್ಶವರು ಕುಲ್ಜಾ ಸೋಡಾ ಬೇಕು ಅಂದರು. ಅವರೊಂದು ಸೋಡಾ ಕುಡಿತಾರೆ. ಅದಾದಮೇಲೆ ನಮ್ಮ ತೇಜಮ್ಮ ಅವರು ಒಂದು ನೋಡಿ, ಅದೊಂಚೂರು ಆಚೆ ಬರ್ಬೋದು ಹಂಗೆ ಕುಡಿಬೇಕು ಅದು ಸೋಡಾ, ಭಾಳ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಒಂದು ಮಡಿಕೆ ಸೋಡಾ ಕುಡಿ ಅಂತ ಹೇಳ್ದೆ ಅಮ್ಮ ಅಂತ. ಮತ್ತೆ ದರ್ಶಿ ಅವರಿಬ್ರು ಒಂದು ಸೋಡಾ ಕುಡಿತಾರೆ. ಹಸಿಮೆಣಸಿನ್ಕಾಯಿ ಹಾಕ್ತಾರೆ ಇದ್ರಲ್ಲಿ, ತುಂಬ ಘಾಟು ಮಡಿಕೆ ಸೋಡಾಗೆ. ಆಮೇಲೆ ಹಲ್ಜಳ ಬೇಕು ಅಂದರು ನಮ್ಮ ಮಂಜಕ್ಕವರು. ಹಲ್ಜಳ ಕೊಡಿಸಿ ಹಲ್ಜಳ ತಿಂತಾ ಇರೋಣ. ನಮ್ಮ ಅಂತವ್ರು ಸೋಡಾ ಕುಡಿತಾರೆ ನೋಡಿ. ಇದು ಕುಕ್ಕೆ ಸುಬ್ರಹ್ಮಣ್ಯ ಟು ಧರ್ಮಸ್ಥಳ ರೋಡ್ ಇದೆ. ಅದ್ರ ಮಂಜಕ್ಕ ನಾನು ಒಂದು ಸೋಡಾ ಬೇಕು ಅಂತೇಳಿ ಸರಿಬಿಟ್ಟು ಅವ್ರಿಗೊಂದು ಸೋಡಾ ಕೊಡಿಸಿದ್ವಿ. ಅವರು ಕುಡಿತಾರೆ. ಸಿಕ್ಕಾಪಟ್ಟೆ ಘಾಟು. ಮುಗಿಸ್ಕೊಂಡು ಒಂದು ಸೆಲ್ಫಿ ತಗೊಂಡು ಸೀದಾ ವಾಪಸ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ ನಾವು. ಸರಿಬಿಟ್ಟು ಅದೇ ರೋಡಲ್ಲಿ ಸೌತೋಡ್ ಗಣೇಶ ಇದೆ, ಸೌತೋಡ್ ಗಣೇಶಗೆ ಹೋಗೋಣ ಅಂತ ಹೇಳಿದ್ರು. ನಮ್ಮ ಪಾಂಡವರು ಡ್ರೈವ್ ಮಾಡ್ತಾ ಇದ್ದಾರೆ. ಯಾಕವ್ರು ಏನ್ ಹೇಳಿದ್ರು ಬೇಡ ಬೇಡ ಅಂತಾರೆ, ಫೋಟೋ ಹಾಕ್ಬೇಡ ಅಂತಾರೆ. ಈಗ ಅಲ್ಲಿಂದ ಸೀದಾ ಸೌತೋಡ್ ಗಣೇಶ ಹೋಗ್ತಾ ಇದೀವಿ ಧರ್ಮಸ್ಥಳದಿಂದ. ಇದು ಇಷ್ಟು ಫ್ಯಾಮಿಲಿ ನಮ್ದು. ಇದು ಸೌತೋಡ್ಕೋ ಗಂಟೆ ಗಣೇಶ ಅಂತ ಇದು. ಅಲ್ಲಿಂದ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಬಂದಿದ್ವಿ. ದರ್ಶನ ಮುಗಿಸಿ ಆಚೆ ಬಂದು ಹಿಂದೆ ಇನ್ನೊಂದು ದೇವಸ್ಥಾನ ಇದೆ, ಸೊ ಆ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ.